ಇವರು ಕೋನಾರ್ಕಲ್ಲಿ ಸನ್ ಟೆಂಪಲಿಗೆ ಬಂದಿದ್ದೀವಿ ಈಗ, ಸೂರ್ಯ ದೇವಸ್ಥಾನ. ಬನ್ನಿ ಹೋಗೋಣ ಒಳಗಡೆ. ನೋಡಿ ಬರ್ತಿದ್ದಂಗೆ ಒಳ್ಳೆ ಸ್ವಾಗತ ಇದೆ. ಆ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಳ್ಳೆ ಗಾರ್ಡನ್. ಇವು ನಿಮ್ಮೆಲ್ರಿಗೂ ಕೋನಾರ್ಕ್ ಸನ್ ಟೆಂಪಲ್ಗೆ ವೆಲ್ಕಮ್ ಗಾಯ್ಸ್. ನೋಡಿ ಎಲ್ಲಿ ಬರ್ತಾಯಿದ್ದಾರೆ ನಮ್ಮ ಬಸ್ಸವ್ರು, ಇನ್ನೂ ಇವಾಗ ಬರ್ತಾಯಿದ್ದಾರೆ ಎಲ್ಲ. ಫುಲ್ ಸೆಕೆ ಗುರು, ಬೇವ್ತು ಹೋಗ್ಬಿಟ್ಟಿದ್ದೀನಿ ನಾನಂತೂ. ಈ ಸೆಕೆಯಲ್ಲೂ ಸನ್ ಗ್ಲಾಸಸ್ ಹಾಕೊಂಡು ಮಿಂಚ್ತಾ ಇದ್ದೀನಿ ಗುರು. ಈ ದೇವಸ್ಥಾನದ ಹಿಸ್ಟ್ರಿನ ಎಲ್ಲ ಫುಲ್ ಇಲ್ಲಿ ಮ್ಯೂಸಿಯಮಲ್ಲಿ ಹಾಕಿ ತೋರಿಸ್ತಾರೆ. ಹೋಗೋಣ ಬನ್ನಿ. ಫಸ್ಟು ಇಲ್ಲಿ ಬಂದ್ಬಿಟ್ಟು ಅದು ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ಆಮೇಲೆ ದೇವಸ್ಥಾನ ನೋಡೋಣ ಅಂತ. ಯಾಕಂದರೆ ಫಸ್ಟ್ ಇಲ್ಲಿ ನೋಡಿದ್ಮೇಲೆ ಅಲ್ಲಿ ನೋಡಿದಾಗೆಲ್ಲ ಏನೇನಂತ ಅರ್ಥ ಆಗುತ್ತೆ. ನೋಡಿ ಟಿಕೆಟ್ ತೊಗೊಂಡ್ವಿ, ಈ ರೀತಿ ಇರುತ್ತೆ. ನೋಡಿ ಅರ್ಧ ಟಿಕೆಟ್ ಅರ್ಧಬಿಟ್ಟು ಕೊಡ್ತಾರೆ. ಇವಾಗ ನಾವು ನೋಡೋದು ಸನ್ ಟೆಂಪಲ್ನ ಬ್ಲೂ ಪ್ರಿಂಟ್, ಹೆಂಗೆ ಕಟ್ಟಿದ್ದಾರೆ ದೇವಸ್ಥಾನನ ಅಂತ ನೋಡಿ. ಇದೆ ಸನ್ ಟೆಂಪಲ್. ದೇಶದಲ್ಲಿ ಎಲ್ಲೆಲ್ಲಿ ಐತಿಹಾಸಿಕ ಜಾಗಗಳಿದೆ ಈಗ ನಿಮ್ಗೆ ನೋಡ್ರಿ, ಒಂದು ಕಡೆ ಹೋದರೆ ಅಲ್ಲಿ ಏನು ಸರಿಯಾಗಿ ಇನ್ಫಾರ್ಮೇಷನ್ ಇರೋಲ್ಲ. ವೇಡ್ ಅಂತ 500-1000 ರೂಪಾಯಿ ಎಲ್ಲ ಕಿತ್ಕೊಳ್ತಾರೆ. ಬಟ್ ಇಲ್ಲಿಗೆ ಬಂದರೆ ಇದೊಂದು ಮ್ಯೂಸಿಯಮ್ ಇದು. ಓಕೆ, ಒಡಿಸ್ಸಾದಲ್ಲಿ ಸನ್ ಟೆಂಪಲಲ್ಲಿ ಒಂದು ಮ್ಯೂಸಿಯಮ್ ಇದೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ದೇವಸ್ಥಾನಗಳು, ಭಾರತದಲ್ಲಿರೋ ಎಲ್ಲ ಪುರಾತನ ದೇವಸ್ಥಾನಗಳ ಬಗ್ಗೆ, ಅದು ಯಾವಾಗ ಕಟ್ಟಿದ್ದು, ಎಲ್ಲಿರೋದು ಅಂತ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನೋಡಿ ಇಲ್ಲ ನಿಂದೆ ಏನೇನು ಕಾಣಿಸ್ತಿದೆ ಅಲ್ಲ ನಿಮಗೆ, ಫುಲ್ ಎಲ್ಲ ಇದೆ. ಏನೇನಿದೆ ಫುಲ್ ಎಲ್ಲ ಇದೆ. ಇಲ್ಲಿ ನಮ್ಮ ಕರ್ನಾಟಕದ್ದು ಹಂಪಿನೂ ಇದೆ, ಹೊಯ್ಸಳರು ಕಟ್ಟಿರ್ತಕ್ಕಂಥದ್ದು ಎಲ್ಲ ಇದೆ ನೋಡಿ. ಆಮೇಲೆ ಇದೇ ಬ್ಲೂ ಪ್ರಿಂಟು, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸನ್ ಟೆಂಪಲ್ ಬ್ಲೂ ಪ್ರಿಂಟು. ಇದೇನು ನೋಡ್ತಾ ಇದ್ದೀರಲ್ಲ, ಇದು ಈಗಿರೋ ದೇವಸ್ಥಾನ. ಅಂದರೆ ಅದು ಮುಂಚೆ ಹೆಂಗಿತ್ತು ಅಂತ, ಬಟ್ ಇವಾಗ ಪ್ರೆಸೆಂಟ್ ಹೆಂಗಾಗಿದೆ ಅಂತ. ಇದು ಈಗ ಪ್ರೆಸೆಂಟ್ ಇರೋದು ನೋಡಿ. ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಅದರಲ್ಲಿ ನೋಡಿದರೆ ಎಷ್ಟು ಕಟ್ಟಡಗಳಿತ್ತು, ಇದು ನೋಡಿ ಇದರಲ್ಲಿ ಕಟ್ಟಡಗಳಿಲ್ಲ, ಎಲ್ಲ ಮೇಲೆ ಟಾಪ್ ಎಲ್ಲ ಹೋಗ್ಬಿಟ್ಟಿದೆ. ಇದಕ್ಕೆ ದೇವಸ್ಥಾನಗಳೆಲ್ಲ ಅಷ್ಟು ವರ್ಷ ಬಾಳಿಕೆ ಬರುತ್ತಂದರೆ ಅದು ಕನ್ಸ್ಟ್ರಕ್ಷನ್ ಮಾಡೋರು ಇರ್ತಾರಲ್ಲ, ಅವ್ರ ಪ್ಲ್ಯಾನ್ ಪ್ರಕಾರ, ಅವ್ರ ಪ್ಲ್ಯಾನ್ನೇ ಇಲ್ಲಿ ಬಹಿರಂಗವಾಗಿ ಹಾಕ್ಬಿಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ನೀವು ಯಾವುದನ್ನ ದೇವಸ್ಥಾನ ಕಟ್ಟಿಸ್ಬೇಕಾನೆ ಕಟ್ಟಿಸಿ. ನೋಡಿರಿ ಇಲ್ಲಿ, ನೋಡಿರಿ ಇಲ್ಲಿ ಪ್ಲ್ಯಾನ್ ಆಫ್ ಜಗಮೋಹನ್ ಸನ್ ಟೆಂಪಲ್ ಕೋನಾರ್ಕು ನೋಡ್ಕೊಳ್ಳಿ. ಗೋಪುರದಿಂದ ಎಷ್ಟು ಉದ್ದ ಇದೆ ಅಂತಲೂ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. 38.10 ಮೀಟ್ರ್ ಇದೆ ಗೋಪುರ ನೆಲದಿಂದ. ಇದು ಬಂದ್ಬಿಟ್ಟು ಸೂರ್ಯ ಕೂತಿರೋದು ನೋಡಿ. ಸೂರ್ಯನ ವಾಹನ ಕುದುರೆ ಮೇಲೆ ಕೂತಿರೋದು ಸೂರ್ಯ ಇಲ್ಲಿ. ನೋಡಿ ಆಮೇಲೆ ಇದು ಮಾರ್ನಿಂಗ್ ಸನ್, ಅಂದರೆ ಬೆಳಗಿನ ಸೂರ್ಯೋದಯ ಆಗ್ಬೇಕಾದ್ರೆ ಬೆಳಗಿನ ಸೂರ್ಯೋದಯ ಹೆಂಗಿರ್ತಾನೆ. ಇದು ಬೆಳಗಿನ ಸೂರ್ಯೋದಯ ನೋಡ್ಕೊಳ್ಳಿ, ಕಣ್ ತುಂಬಿಕೊಳ್ಳಿ. ಆಮೇಲೆ ಮಿಡ್ ಡೇ ಅಂದರೆ ಮಧ್ಯಾಹ್ನದ ಸೂರ್ಯ ಗುರು. ಮಧ್ಯಾಹ್ನದ ಸೂರ್ಯ ಈ ರೀತಿ ಇರ್ತಾನೆ. ಹಾಂ, ದೇವಸ್ಥಾನದ ಮೇನ್ ಗರ್ಭಗುಡಿ. ಆ್ಯಂಡ್ ನಂಬರ್ 2 ಅಲ್ಲಿದೆ ನೋಡಿ, ಮೇನ್ ಟೆಂಪಲ್ ಆಫ್ ಜಗಮೋಹನ್ನು. ಆ್ಯಂಡ್ ನಂಬರ್ 2 ಇಲ್ಲಿದೆ ನಾಥಾ ಮಂದಿರ್. ನಂಬರ್ 3 ಅಲ್ಲಿ ಮೇಲಿದೆ ಮಾಯಾದೇವಿ ಟೆಂಪಲ್ ಅಂತೆ. ಆ್ಯಂಡ್ ನಂಬರ್ 4 ಹಂಗೆ ಈ ಕಡೆ ಡೌನಿಗೆ ಬಂದರೆ ಇಲ್ಲಿದೆ ಹಾರ್ಸ್ ಸ್ಕಲ್ಪ್ಚರ್ ಅಂತ, ಅಂದರೆ ಕುದುರೆದು ಫೋಟೋ, ಕುದುರೆನ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಹಂಗೆ ನಂಬರ್ 5 ಬಂದರೆ ಈ ಕಡೆ ಎಲಿಫೆಂಟ್ ಸ್ಕಲ್ಪ್ಚರ್. ಈ ಕಡೆ ಆನೆ ಇದು ನೋಡಿ, ಇಲ್ಲಿ
ಈ ಕಡೆ ಸೈಡ್ ಬಂದರೆ ದೇವಸ್ಥಾನದ ಬಲಗಡೆ ಬಂದರೆ ಕುದುರೆ, ಅದೇ ಎಡಗಡೆ ಹೋದರೆ ಆನೆ. ಇದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ನೆಕ್ಸ್ಟು 6ನೇದಕ್ಕೆ ಬಂದರೆ ಅಲ್ಲಿ ಮೇಲ್ಗಡೆ ನೋಡಿ ಬ್ರಿಕ್ ಟೆಂಪಲ್ ಅಂತೆ. ಬ್ರಿಕ್ ಟೆಂಪಲ್ ಅಂದರೆ ಈ ಥರ ಇರುತ್ತೆ ನೋಡಿ, ಅಂದರೆ ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಬ್ರಿಕ್ಸ್ ಅಂದರೆ ಇಟ್ಟಿಗೆಯಿಂದ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಮತ್ತು ಇಲ್ಲಿ 7ನೇದು ಏನ್ಷಂಟ್ ಸ್ಟ್ರಕ್ಚರು ನೋಡಿ, ಪುರಾತನದಲ್ಲಿ ಅವ್ರು ಪ್ಲ್ಯಾನ್ ಹಾಕಿದ್ದು ಯಾವ ರೀತಿ ಇರಬೇಕು ಅಂತ. ಆ್ಯಂಡ್ ಈಗಲೂ ಹಂಗೆ ಮಾಡಿದ್ದಾರೆ. ಆ್ಯಂಡ್ ಫೈನಲಿ 8ನೇದಕ್ಕೆ ಬಂದರೆ ನೋಡಿ ಪ್ಲ್ಯಾಟ್ಫಾರ್ಮ್ ತೋರಿಸ್ತಿದೆ. ಇದು ಪ್ಲ್ಯಾಟ್ಫಾರ್ಮ್ ಅಂದರೆ ಇದೇನೆ, ಈಗಲೂ ಅಲ್ಲಿದೆ. ನಿಮಗೆ ತೋರಿಸ್ತೀನಿ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ, ನೋಡ್ಕೊಳ್ಳಿ ದೇವಸ್ಥಾನಕ್ಕೆ ಪ್ಲ್ಯಾನಿಂಗ್ ಇದು. ಈ ಮೇಯ್ನ್ ದೇವಸ್ಥಾನ ಏನಿದೆ, ಈ ದೇವಸ್ಥಾನಕ್ಕೆ ಈ ಥರ ಪ್ಲ್ಯಾನು. ಆಮೇಲೆ ಇದೇನಿದೆ ಪಾದಸ್ಥಳ ಇನ್ಸೈಡು ಒಳಗಡೆ ಇರೋದು, ಅಂದರೆ ಈಗ ನಾವು ಮನೆಗೆಲ್ಲ ಬೇಸ್ಮೆಂಟ್ ಹೆಂಗೆ ಹಾಕ್ತೀವಿ ಆ ಥರ ಇದಕ್ಕೆ, ಓಕೆನಾ. ಇದಕ್ಕೆ ನೋಡಿರಿ ಇಲ್ಲಿದೆ ಸ್ಟ್ರಕ್ಚರ್ ಪ್ಲ್ಯಾನ್, ಹಿಂಗೆ ನೋಡ್ಕೊಳ್ಳಿ. ನನಗೂ ಈಗಲೂ ಆಶ್ಚರ್ಯ ಗುರು, ಇದಿದೆ ಅಲ್ಲ, ಇದು ಹೆಂಗೆ ಕಟ್ಟಿದಾರಂದರೆ ಸೀರಿಯಸ್ ಆಗಿ ಈಗಿನ ಕಾಲದಲ್ಲಿ ಹಂಗೆ ಕಟ್ಟಬೇಕಂದ್ರೆ ಆಗೋದು ಇಲ್ಲ, ಯಾರ ಕೈಲೂ ಆಗಲ್ಲ. ಇಷ್ಟೇ ಕೋಟಿ ಖರ್ಚು ಮಾಡ್ತೀನಿ ಅಂದರೂ ಆಗಲ್ಲ, ಆ ಥರ ಕಟ್ಟಿದ್ದಾರೆ ಅದನ್ನು ನೋಡಿ. ಅದ್ರ ಪ್ಲ್ಯಾನು ನೋಡಿ. ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಇನ್ನು ಶಿಲೆಗಳು ಹಂಗೆ ಇದೆ ನೋಡಿ. ಡು ನಾಟ್ ಟಚ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಇದನ್ನು ನಾವು ಮುಟ್ಟೋ ಆಗಿಲ್ಲ, ನೀವು ಮುಟ್ಟಬೇಡಿ ಈ ಕಡೆ ಬಂದರೆ. ಅಂದರೆ ದೇವಸ್ಥಾನ ಕಟ್ಟೋದಕ್ಕೆ ಎಲ್ಲಿ ಕೆಲಸ ಮಾಡ್ತಿದ್ರು ಗೊತ್ತಾ, ಅಲ್ಲಿಗೆ ರಾಜ ಭೇಟಿ ನೀಡಿರೋದು ಇದು ನೋಡಿ ಹೆಂಗೆ ಕಟ್ಟಿದ್ದಾರೆ ಅಲ್ಲಿ. ಅದೇನೋ ಅರ್ಧ ಕಟ್ತಾ ಇರೋದು, ಇನ್ನು ಕಟ್ತಿದ್ರು. ಆ ಟೈಮಲ್ಲಿ ಕಟ್ತಿದ್ದ ಜಾಗಕ್ಕೆ ರಾಜನೇ ಎಂಟ್ರಿ ಕೊಟ್ಟಿರೋದು ನೋಡಿ. ಇದು ಕೆತ್ತನೆ ಮಾಡಿರ್ತಾ ಇರೋದು. ನೋಡಿ ಫುಲ್ಲು ಸ್ಕಲ್ಪ್ಚರ್ಸ್ ಎಲ್ಲ, ಇವೆಲ್ಲ ಇನ್ನು ಆಗಿನ ಕಾಲದಲ್ಲೇ ಕೆತ್ತನೆ ಮಾಡಿ ಇಕ್ಕಿರೋದು. ಇವತ್ತಿನವರೆಗೂ ಕಾಪಾಡ್ಕೊಬಂದು ಇನ್ನು ಮುಂದಕ್ಕೂ ಇರಬೇಕಂತ ಇದನ್ನು ಆಲ್ರೆಡಿ ತಂದು ಮ್ಯೂಸಿಯಮಲ್ಲಿ ಇಕ್ಕಿರೋದು. ಯಾಕಂದರೆ ಅಲ್ಲೇ ಇದ್ದರೆ ಈ ವೆದರ್ಗೆ, ಬಿಸಿಲಿಗೆ, ಗಾಳಿಗೆ, ಮಳೆಗೆ ಎಲ್ಲ ಹಾಳಾಗ್ಬಿಡ್ತವೆ ಅಂತ ತಂದು ಇಲ್ಲಿ ಮ್ಯೂಸಿಯಮಲ್ಲಿ ಇಕ್ಕಿದ್ದಾರೆ. ಇದು ಕೊನಾರ್ಕ್ ಸನ್ ಟೆಂಪಲಲ್ಲಿದೆ. ಎಂಟ್ರಿ ಚಾರ್ಜಸ್ ಬಂದ್ಬಿಟ್ಟು 50 ಇರುತ್ತೆ ಅಷ್ಟೇ, ನೋಡ್ಕೊಳ್ಳಿ. ತೊಗೊಂಡಿರಲಿಲ್ಲ, ಡೈರೆಕ್ಟ್ ಹಂಗೆ ಹೋಗ್ಬಿಟ್ಟಿದೆ, ಮಾತಾಡ್ಕೊಂಡು ಮರ್ತೋಗ್ಬಿಟ್ಟಿದೆ. ಸೊ ಅಲ್ಲೋಗಿ ತಿರ್ಗಾ ಅಲ್ಲಿ ಚೆಕಿಂಗಲ್ಲಿ ಟಿಕೆಟ್ ಕೇಳೋರು, ಟಿಕೆಟ್ ಇಲ್ಲ ಅಂದ್ಬಿಟ್ಟು ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡೆ. ನಾನು ಕ್ಯಾಶ್ ಇರಲಿಲ್ಲ, ಓನ್ಲಿ UPI ಆನ್ಲೈನ್ ಪೇಮೆಂಟ್ಸ್ ಇಲ್ಲಿ ತೊಗೊಳ್ಳಲ್ಲ, ಓನ್ಲಿ ಕ್ಯಾಶ್ ಮಾತ್ರ. ನಿಮಗೆ ಹಂಗೂ ನಿಮ್ಮ ಕ್ಯಾಶ್ ಇಲ್ಲ ಅಂದರೆ ನೀವು ದೇವಸ್ಥಾನದ ವೆಬ್ಸೈಟ್ ಇದೆ, ಅಲ್ಲೇ ಸ್ಕ್ಯಾನರ್ ಹಾಕಿರ್ತಾರೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗ್ತೀರಾ, ಅಲ್ಲಿಂದ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೋಬೋದು. ಸೊ ಆನ್ಲೈನಲ್ಲಾದ್ರೆ ನಿಮಗೆ 35 ರೂಪಾಯಿ ಆಗುತ್ತೆ, ಇಲ್ಲೇ ತೊಗೊಳ್ತೀನಿ ಅಂದರೆ 40 ರೂಪಾಯಿ 5 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಬನ್ನಿ ಹೋಗೋಣ ಆನ್ಲೈನ್ ಟಿಕೆಟು ಹೋಗ್ಬಿಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಸೀದಾ ದೇವಸ್ಥಾನದ ಒಳಗಡೆ ಹೋಗೋಣ. ಮಸ್ತಾಗಿದೆ ಮಾತ್ರ ಗುರು. ಜೀವನದಲ್ಲಿ ಹೇಳ್ತೀನಿ ಕೇಳಿ, ಎಲ್ಲೆಲ್ಲಿ ಹೋಗ್ತೀರಾ ಇಂಥ ಜಾಗಗಳಿಗೆ ಬನ್ನಿ. ಸೀರಿಯಸ್ಸಾಗಿ ಯೂಸ್ಫುಲ್ ಇದೆ ಇಂಥ ಜಾಗಗಳು ಬರೋದು. ನಮಗೆ ನಮ್ಮ ಪಕ್ಕದ ಬೀದಿಲಿ ಏನಿದೆ ಅಂತಲೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೂರ ಬಂದಿದ್ದನ್ನೆಲ್ಲ ನೋಡ್ತೀವಿ ಅಂತ ನಾವು ಅಂದ್ಕೊಂಡಿರಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೆ, ಸುಮ್ಮನೆ ಮನೆಯಲ್ಲಿ ಬಿದ್ದಿದ್ರೆ ಏನಿರಲ್ಲ. ತೋರಿಸ್ತೀನಿ ನಿಮಗೆ ದೇವಸ್ಥಾನನ ಹಿಂದ್ಗಡೆಯಿಂದ. ನೋಡಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ ಸೂರ್ಯದೇವಾಯ ನಮಃ. ನೀವು ಹೋಗೋಣ. ಈಗ ಅಲ್ಲಿ ಸ್ಕ್ಯಾನ್ ಮಾಡಬೇಕು ಟಿಕೆಟು. ಇದೇ ಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು. ಸೊ ಫಸ್ಟು ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಬನ್ನಿ. ಇಲ್ಲೇ ಟಿಕೆಟ್ ಆನ್ಲೈನಲ್ಲಿ ಈ ಕಡೆ ಸ್ಕ್ಯಾನ್ ಮಾಡಬೇಕು, ಮ್ಯಾನ್ಯುವಲ್ ಆದರೆ ಆ ಕಡೆ ಕೊಡಬೇಕು. ಆ್ಯಂಡ್ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು.
ನಾನು ಸುಮ್ಮನೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಎಂಟ್ರಾಗ್ತಿದ್ದಂಗೆ ನೋಡ್ರಿ ಆ ವ್ಯೂ ನೋಡಿ ಅದೆಲ್ಲ ಎಷ್ಟು ಚಂದ ಕಾಣಿಸ್ತಿದೆ. ಬನ್ನಿ ಹೋಗೋಣ, ಇಷ್ಟಿಷ್ಟನ್ನು ನೋಡ್ಕೊಂಡು ಬರೋಣ ಬನ್ನಿ. ಬರ್ತಿದ್ದಂಗೆ ಇಲ್ಲಿ 2 ಆನೆಗಳು ನಮ್ಮನ್ನ ಸ್ವಾಗತ ಮಾಡ್ತಿದ್ದಾರೆ. ಜೊತೆಗೆ ಟೂರಿಸ್ಟ್ ಗೈಡ್ ತಗೊಳ್ಳಿ ಅಂತಿದ್ದಾರೆ. ಬೇಡ, ಮೆಟ್ಲು ತುಂಬ ಉದ್ದುದ ಇದೆ, ಹತ್ತೋಣ ಬನ್ನಿ. ನೋಡಿ ಈಗ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಬಂದಿದ್ದೀನಿ. ಇನ್ನೂ ಒಳಗಡೆ ಸುಮಾರಿದೆ. ಓಹೋ, ಹುಷಾರಾಗಿ ನೋಡ್ಕೊಂಡು ಕಾಲಿಗೆ ಗುರು ಬಿದ್ದರೆ ಹೋಗ್ಬಿಡ್ತೀವಿ. ನೋಡಿ ಎಂತೆಂಥ ಕೆತ್ತನೆಗಳಿದೆ ಅಂದರೆ ಇಲ್ಲಿ ನೀವು ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಬನ್ನಿ, ಫುಲ್ ವಿಡಿಯೋ ಮಾಡ್ತೀನಿ, ನೀವು ನೋಡಿ. ನೋಡಿ ಇದೇ ಎಂಟ್ರೆನ್ಸು. ಎಲ್ಲರೂ ಫೋಟೋ ತಗೊಳ್ತಿದ್ದಾರೆ. ನಾವು ಆಮೇಲೆ ಬಂದು ಫೋಟೋ ತಗೊಳ್ಳೋಣ ಬನ್ನಿ. ಸರ್ 1 ಮಿನಿಟ್. ನೋಡಿ ಎಷ್ಟು ಚಂದ ಅಲ್ಲ ದೇವಸ್ಥಾನದ ಪಕ್ಕದಲ್ಲೇ ಅಲ್ಲಿ ನೋಡ್ರಿ ಸೂರ್ಯದೇವ ಮುಳುಗ್ತಾ ಇರೋದು. ಇದು ಎಂಟ್ರೆನ್ಸ್ ಆಗಿದ ತಕ್ಷಣ ದೇವಸ್ಥಾನ ಹಿಂಗ್ ಕಾಣುತ್ತೆ. ಹಂಗೆ ಹಿಂದೆ ತಿರುಗಿ ನೋಡಿದ್ರೆ ಎಂಟ್ರೆನ್ಸ್ ಹೆಂಗಿದೆ ನೋಡಿ. ಇದು ಆಕ್ಚುಲಿ ಇದ್ರ ಮೇಲೆ ಇನ್ನೂ ಗೋಪುರ ಇತ್ತು, ಎಲ್ಲ ಬಿದೋಗಿದೆ. ಅದ್ರಲ್ಲಿ ಫೋಟೋ ಹಿಡ್ದಿದ್ದೀನಲ್ಲ, ತೋರ್ಸಾಕ್ತೀನಿ ಬನ್ನಿ. ನೋಡಿ ಇದೇ ಸೂರ್ಯ ದೇವಸ್ಥಾನ. ಇಷ್ಟೊತ್ತನ ನಿಮ್ಗೆ ಏನು ಹೇಳ್ತಿದ್ದೆ, ಮ್ಯೂಸಿಯಂ ಅಲ್ಲೆಲ್ಲ ಏನು ತೋರಿಸ್ದೆ ಇದೆ. ಆಕ್ಚುಲಿ ಇದು ಗೋಪುರ ತಂದೆ ಕಟ್ಟಿಸಿದ್ದು 13ನೇ ಸೆಂಚುರಿನಲ್ಲಿ ಅವರ ರಾಜ ಕಟ್ಟಿಸ್ತಾನೆ. ಅದಾದ್ಮೇಲೆ ಬಿದೋಗುತ್ತೆ. ತಿರ್ಗಾ ಅವ್ರ ಮಗ ಬಂದ್ಬಿಟ್ಟು ನಾನು ಕಟ್ಟಿಸ್ತೀನಿ ಅಂತ ಕಟ್ಸಿರ್ತಕ್ಕಂಥ ದೇವಸ್ಥಾನ ಇದು. ನೋಡಿ ಇಲ್ಲಿ ಮೇಲೆ ಬಿಡ್ತಾರಾ? ಓಕೆ ಬನ್ನಿ, ಮೇಲ್ಗಡೆ ಬಿಡ್ತಾರಂತೆ. ಅಲ್ಲಿವರೆಗೂ ಹೋಗಿ ಏನೇನಿದೆ ಎಲ್ಲ ಚೆಕ್ ಮಾಡಿಕೊಂಡು ಬರೋಣ. ಮೇಲ್ಗಡೆ ಹತ್ತಕ್ಕಾಗಲ್ಲ ಗುರು, ಒಂದೊಂದು ಸೆಕೆಂಡ್. ಮೇಲ್ಗಡೆ ಹತ್ತಕ್ಕಾಗಲ್ಲ, ಇಲ್ಲೇ ನೋಡ್ಕೊಬಿಡ್ರಿ. ಸೂರ್ಯ ದೇವಸ್ಥಾನ ಇಲ್ಲಿಂದ ಅಲ್ಲಿವರೆಗೂ ಅಷ್ಟೇ. ಅಲ್ಲಿ ಅದರಿಂದ ಮುಂದಕ್ಕೆ ನಮ್ಮನ್ನು ಬಿಡೋದು ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಹಾಳಾಗಿದೆ. ತಿರ್ಗಾ ಬಿಟ್ಟು ಜನಗಳು ಹೋಗಿ ತಿರ್ಗಾ ಹಾಳು ಮಾಡಿದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಇರೋದು ಇಲ್ಲ. ಅದಕ್ಕೆ ಅಲ್ಲಿಗೆ ಲಾಸ್ಟ್ ಮಾಡಿದ್ದಾರೆ. ಬನ್ನಿ ಇವಾಗ ಹೋಗೋಣ, ಮುಂದಕ್ಕೆ ಹೋಗೋಣ. ಇದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ನೋಡಿ ಸೂರ್ಯದೇವ ರಥದ ಮೇಲೆ ಇರೋ ಥರ ನೋಡಿ ಕುದುರೆಗಳು ವಾಹನ ಕಡೆ ಸೂರ್ಯದೇವ ನೋಡಿ. ಈಗ ಆಲ್ರೆಡಿ ಎಲ್ಲ ಅರ್ಧ ಹೋಗಿದೆ ಹಿಂಗೆ ಇದಕ್ಕೆ. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ ಈಗ, ಈ ಚಕ್ರ ಏನು ನೋಡ್ತಾ ಇದ್ದೀರಾ? 10 ರೂಪಾಯಿ ನೋಟ್ ತೆಗೆದ್ಬಿಟ್ಟು ನೋಡಿ. ಆ ನೋಟಲ್ಲಿರೋ ಚಕ್ರನೇ ಇಲ್ಲಿರೋ ಚಕ್ರ. ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ. ಕಂಪೇರ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ನಿಮ್ಮ ಕೈಯಲ್ಲಿ, ಯಾಕಂದರೆ ಅದ್ರ ಮೇಲೆ ಇರೋದು ಇದೇ ಚಕ್ರ. ಸರಿ ಬನ್ನಿ ಇವಾಗ ಹೋಗೋಣ. ಇಲ್ಲೇನು ನೋಡ್ತಾ ಇದ್ದೀರಾ, ಪ್ರತಿಯೊಂದು ನೋಡಿ, ಕೆಳಗಡೆಯಿಂದ ಹಿಡಿದು ಮೇಲ್ಗಡೆವರೆಗೂ ಪ್ರತಿ ಇಂಚಲ್ಲೂ ಒಂದೊಂದು ಕಲೆ ಇದೆ ನೋಡಿ. ಅಲ್ಲಿ ಕಾಣಿಸ್ತಿದೆ ಅಲ್ಲೊಂದು ಇದೆ. ಇದರಲ್ಲೇ ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ. ಅದು ನೋಡೋಕೆ ಒಂದೇ ಥರ ಇರ್ಬೋದು, ಬಟ್ ಅದರಲ್ಲಿರೋ ಚಿತ್ರಗಳು ಬೇರೆ ಬೇರೆ. ಗುರು, ಇಲ್ಲಿ ನಿಮ್ಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಈ ಇಡೀ ನಮ್ಮ ಜೀವನನೇ ಸಾಲದು. ಯಾಕೆ ಹೇಳಿ, ಒಂದೊಂದು ಇಂಚಲ್ಲೂ ಅಷ್ಟು ಕಲೆಗಳಿದೆ ನೋಡ್ರಿ. ಈಗ ಇದೊಂದು ಕಂಬ, ಈ ಒಂದು ಕಂಬದಲ್ಲಿ ಎಷ್ಟು ಚಿತ್ರಗಳಿದೆ. ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ನೋಡಿ ಹಂಗೆ ಕುದುರೆ, ಆನೆ, ಅಲ್ಲಿ ಮನುಷ್ಯ ನೋಡಿ ಹಂಗೆ ನೋಡಿ. ಇದಿದೆಯಲ್ಲ, ಇದು ಆ್ಯಕ್ಚುಲಿ ಬಿದ್ದಿರೋದು. ಇದು ಮುಂಚೆ ಇದೂ ದೇವಸ್ಥಾನ ಇತ್ತು, ಆ್ಯಂಡ್ ಗೋಪುರ ಕೂಡ ಇತ್ತು. ಇದು ನೋಡಿ, ಇದು
ಫೋಟೋ ಇದೆ, ಫೋಟೋ ಬೇಕಾದ್ರೆ ನಿಮಗೆ ವಿಡಿಯೋ ಇವಾಗ ಬರುತ್ತೆ ನೋಡಿ ಫೋಟೋ. ಮುಂಚೆ ಹೆಂಗಿತ್ತು ಮತ್ತು ಇವಾಗ ಹೆಂಗಿದೆ, ಎಷ್ಟು ಹಾಳಾಗಿದೆ ಅನ್ನೋದಕ್ಕೆ ಎಲ್ಲ ಫುಲ್ಲಲ್ಲಿ ಮ್ಯೂಸಿಯಮ್ಗೋರೆ ನಮಗೆ ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ನಾವು ಕೆಳಗಡೆಯಿಂದ ನೋಡೋ ವ್ಯೂ ಒಂದು ಬರ್ಡ್ ವ್ಯೂ ನೋಡೋದ್ರಲ್ಲಿ, ಬರ್ಡ್ ವ್ಯೂ ಅಲ್ಲಿ ಬಹಳ ಚೆನ್ನಾಗಿ ಕಾಣುತ್ತೆ. ಅದು ಒಂದು ಫೋಟೋ ಇದೆ, ಅದು ಚೆಕ್ ಮಾಡಿರಿ. ನೋಡಿ ಅಲ್ಲೊಂದು ಮಂಟಪ ಇದೆಯಲ್ಲ, ಅದು ಇಟ್ಕೆ ಮಂಟಪ. ಅಂದರೆ ದೇವಸ್ಥಾನದಲ್ಲಿ ಕಟ್ಟಿರೋದು ಬ್ರಿಕ್ಸ್ ಟೆಂಪಲ್ ಅಂತ ನೋಡ್ರಿ, ಇದು ಇಲ್ಲೇ ಹಾಕಿದ್ದಾರೆ ಬ್ರಿಕ್ಸ್ ಟೆಂಪಲ್. ಇಟ್ಕೆನಲ್ಲಿ ಕಟ್ಟಿರೋ ದೇವಸ್ಥಾನ ಅದು. ಇಷ್ಟೇ ಇದೆ ಅನ್ಕೋಬೇಡಿ, ಅದಿನ್ನೂ ಇತ್ತು, ಈಗ ಸದ್ಯಕ್ಕೆ ಹಾಳಾಗಿದೆ. ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ ಸನ್ ಟೆಂಪಲ್ಲು, ನೋಡ್ಕೊಬಿಡಿ. ಹಿಂಗೆ ನಾನು ಒಂದು ಫೋಟೋ ಕ್ಲಿಕ್ ಮಾಡ್ಕೊಬಿಡ್ತೀನಿ ಇದರಲ್ಲಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಹಂಗೆ ಲೈಕ್ ಮಾಡಿಬಿಡಿ. ನೋಡಿ ಇಲ್ಲಿ ನೋಡ್ರಿ, ಇಲ್ಲಿ ದೇವಸ್ಥಾನದ ಕೆತ್ತನೆಯಲ್ಲಿ ಮೊಸಳೆ ಬಾಯಲ್ಲಿ ಮೀನು, ಆ ಮೀನಿಗೆ ಅರ್ಧ ಬಾಲ ಕಟ್ಟಾಗಿದೆ ಅಂತ ನೀವು ಅನ್ಕೋಬೋದು. ಬಟ್ ಅದು ಹೀಗೆ ಇತ್ತೀಚೆಗೆ ಬಿದ್ದಿರೋದು, ಹಾಳಾಗಿರೋದು. ಅದು ಎಂತೆಂಥ ಕೆತ್ತನೆ ರೀ, ಸಖತ್ತಾಗಿದೆ ಮಾತ್ರ. ಇಲ್ಲಿ ನೋಡಿ, ಈ ಕಡೆ ನೋಡಿದ್ರೆ ಇದು, ಈ ಕಡೆ ನೋಡಿದ್ರೆ ಮೇನ್ ಸನ್ ಟೆಂಪಲ್. ತೋರಿಸ್ಕೋಬೇಕು, 100 ರೂಪಾಯಿ ಕೊಟ್ಟಿದ್ದೀನಿ ಅಂತ ಇದಕ್ಕೆ. ನೋಡ್ರಿ ಇಲ್ಲಿ ಚೀತಾ ಇದೆ, ಕಾಣಿಸ್ತೈತಾ ಇಲ್ಲಿ? ನೋಡ್ರಿ ಇಲ್ಲಿ ಕಾಣಿಸ್ತೈತೆ ಚೀತಾ. ಕಾಣಿಸ್ಲಿಲ್ಲನೇ ಹಂಗೆ ಝೂಮ್ ಮಾಡಿ ನೋಡ್ರಿ. ಚೀತಾ ಝೂ ಅಲ್ಲಿರುತ್ತೆ, ಕಾಡಲ್ಲಿರೋದು ನೋಡಿದ್ದೀರಾ, ಝೂನಲ್ಲಿರೋದು ನೋಡಿದ್ದೀರಾ. ಇದು ರಾಜ ರೋಷವಾಗಿ ನನ್ನ ಕಣ್ಣು ಮೇಲೆ ನನ್ನ ಜೊತೆಗೆ ಇಟ್ಕೊಂಡು ಅಡ್ಡಾಡ್ತಾ ಇದ್ದೀನಿ. ಬನ್ರಿ.